4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಭಾಗವಾಗಿರ್ತಕ್ಕಂಥದ್ದು. ಇವು ಪರೀಕ್ಷೆ ದೃಷ್ಟಿಯಿಂದ ಬಹಳ ಮಹತ್ವವಾಗಿರ್ತಕ್ಕಂಥ ಚಾಪ್ಟರ್ ಆಗಿದೆ. ಅದರಲ್ಲಿ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯಗಳಲ್ಲಿ ಉತ್ತರಿಸಿ. 6 ಅಂಕದ ಪ್ರಶ್ನೆ ನೋಡಿ. ಒಂದನೇದು, ಉದ್ಯಮಿ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಪ್ರಶ್ನೆ ಇದೆ. ಉತ್ತರ: ಮಾರುಕಟ್ಟೆಯ ಬೆಲೆಯ ವಿವಿಧ ಮೌಲ್ಯಗಳಲ್ಲಿ ಉದ್ಯಮಿ ಘಟಕದ ಒಂದು ಉತ್ಪಾದಿಸಲು ಆಯ್ಕೆ ಮಾಡಿಕೊಳ್ಳುವ ಉತ್ಪನ್ನ ಪೂರೈಕೆ ರೇಖೆಯನ್ನು ತೋರಿಸುತ್ತದೆ. ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯ ನಿಷ್ಪತ್ತಿಯನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಇಲ್ಲಿ ಪ್ರಕರಣ 1 ಭಾಗ ನೋಡಿ ಏನು ಹೇಳುತ್ತೆ. 1 ಪಿ ಎವಿಸಿ ಎವಿಸಿಗಿಂತ ಕಡಿಮೆ ಅಥವಾ ಸರಿ ಸಮನಾಗಿದೆ ಅಂತ ಈ ರೀತಿ ಹೇಳ್ತಕ್ಕಂಥದ್ದು. ಇಲ್ಲಿ ಎವಿಸಿ ರೇಖೆ ಇದು ಇದೆ ನೋಡಿ. ಎವಿಸಿ ರೇಖೆ ಅವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ. ಇದಕ್ಕೆ ಮಾರುಕಟ್ಟೆಯ ಬೆಲೆಯ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮನಾಗಿರುತ್ತದೆ. ಇಲ್ಲಿ ನೋಡಿ, ಈ ಎವಿಸಿ ಈ ರೇಖೆಯದಲ್ಲ, ಮಾರುಕಟ್ಟೆ ಬೆಲೆ P1, ಈ ಮಾರುಕಟ್ಟೆ ಬೆಲೆ ಎವಿಸಿಗಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮನಾಗಿರುತ್ತದೆ ಅಂತ. ಅಂದರೆ ಉದ್ಯಮಿ ಘಟಕದ ಅಲ್ಪಾವಧಿಯ ಪೂರೈಕೆ ರೇಖೆಯನ್ನು ಪಡೆಯಲು ಮಾರುಕಟ್ಟೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ ಅಥವಾ ಸಮನಾಗಿದ್ದಾಗ ಉದ್ಯಮಿ ಘಟಕದ ಲಾಭ ಗರಿಷ್ಠಗೊಳಿಸುವ ಉತ್ಪನ್ನ ಮಟ್ಟವನ್ನು ನಿರ್ಧರಿಸಬೇಕು. ಇದನ್ನು ರೇಖಾಚಿತ್ರದ ಸಹಾಯದಿಂದ ನಿರೂಪಿಸಬಹುದು ಅಂತ. ಇಲ್ಲಿ ನೋಡಿ, OYದಲ್ಲಿ ಏನು ಹೇಳ್ತಾ ಇದ್ದೇವೆ ನಾವು? ಬೆಲೆ ಮತ್ತು ವೆಚ್ಚ. ಹೌದಾ? OYದಲ್ಲಿ. ಮತ್ತೆ OXದಲ್ಲಿ ಏನು ಹೇಳ್ತಾ ಇದ್ದೇವೆ? ಉತ್ಪನ್ನ. ಈ SMC ಅಂತಂದ್ರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್. ಇದು ಶಾರ್ಟ್ ಮಾರ್ಜಿನಲ್ ಕಾಸ್ಟ್. ಇಲ್ಲಿ SAC ಕೂಡ ಶಾರ್ಟ್ ಅವರೇಜ್ ಕಾಸ್ಟ್. ಶಾರ್ಟ್
average cost, AVC average variable cost. Average variable cost. ಈ ರೀತಿ ರೇಖೆಗಳ ಅರ್ಥವನ್ನು ಅರ್ಥೈಸಿದ್ದೇವೆ. ಇಲ್ಲಿ ಉದ್ಯಮಿ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ನೋಡಿ, ಮಾರುಕಟ್ಟೆಯ ಬೆಲೆಯು P1 ನಂದು ಭಾವಿಸೋಣ. ಇದು AVCಯ ಕನಿಷ್ಠ ಮಟ್ಟಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಮಾರುಕಟ್ಟೆ ಬೆಲೆ P1 ಮತ್ತು SMC ರೇಖೆ ಏರಿಕೆಯಾಗಿರುವ ಭಾಗದಲ್ಲಿ ಈ ಬಿಂದುವಿನಲ್ಲಿ ಅಲ್ಪಾವಧಿ ಸೀಮಂತ ವೆಚ್ಚಕ್ಕೆ ಸಮನಾಗಿದೆ. ಈ ಹಂತದ ಉತ್ಪನ್ನವು ಮಟ್ಟವು Q1 ಆಗಿರುತ್ತದೆ. Q1 ಉತ್ಪನ್ನ ಮಟ್ಟದಲ್ಲಿ AVCಯು ಮಾರುಕಟ್ಟೆ ಬೆಲೆ P1 ಅಧಿಕವಾಗಿರುವುದಿಲ್ಲ. ಇಲ್ಲಿ ನೋಡಿ, ಮಾರುಕಟ್ಟೆ ಬೆಲೆ P1ನಲ್ಲಿ SMC ರೇಖೆ ಇದು ಏನಾಗಿದೆ, ಈ ಮಾರುಕಟ್ಟೆ ಬೆಲೆಯಲ್ಲಿ SMC ರೇಖೆ ಕೆಳಗಿನಿಂದ ಏರ್ಮುಖವಾಗುವುದನ್ನು ತೋರಿಸ್ತಾ ಇದ್ದೇವೆ. ಈ ಒಂದು ಮಾರುಕಟ್ಟೆ ಬೆಲೆ ಮತ್ತು SMC ರೇಖೆ ಸಂಧಿಸುವ ಬಿಂದುವನ್ನು ನಾವು ಈ ಬಿಂದುವಿನಿಂದ ಸೂಚಿಸುತ್ತೇವೆ. ಇಲ್ಲಿ ಈ ಸಂಧಿಸುವ ರೇಖೆಯಲ್ಲಿ ಉತ್ಪನ್ನ Q1 ಪ್ರಮಾಣದಲ್ಲಿ ಏನಾಗಿದೆ, ಉತ್ಪಾದಿಸ್ತಾ ಇದ್ದೇವೆ. ಆದರೆ P1 ಬೆಲೆಯಲ್ಲಿ AVC ಮಾರುಕಟ್ಟೆಯ ಅಧಿಕವಾಗಿರುವುದಿಲ್ಲ. AVC ಅಂತ ಇಲ್ಲ ನೋಡಿ, ಈ AVC ಮಾರುಕಟ್ಟೆ P1 ಬೆಲೆಯಲ್ಲಿ ಕೆಳಗಿನಿಂದ ಹೋಗಿರ್ತಕ್ಕಂಥದ್ದು. ಇದು ಒಂದು ಸನ್ನಿವೇಶ. ಇಲ್ಲಿ ಎರಡು ಸನ್ನಿವೇಶ ಅಂತಂದ ತಕ್ಷಣ ಇನ್ನೊಂದು ಸನ್ನಿವೇಶ ನೋಡಿ, ಈ ಒಂದು P2 ಸನ್ನಿವೇಶ. ಈ P2 ಸನ್ನಿವೇಶದಲ್ಲಿ ಈ ಒಂದು ಮಾರುಕಟ್ಟೆ ಬೆಲೆಯಲ್ಲಿ ಯಾವುದೇ ಅಲ್ಪಾವಧಿಯ ರೇಖೆಗಳನ್ನು ಹಾಯ್ದು ಹೋಗಿರುವುದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಪೂರೈಕೆ ರೇಖೆಗಳು ಹಾಯ್ದು ಹೋಗಲಾರದ ಕಾರಣಕ್ಕಾಗಿ ನಾವು ಈ ಸನ್ನಿವೇಶದಲ್ಲಿ ಏನು ಕೂಡ ಉತ್ಪನ್ನ ಮಾಡೋದಕ್ಕೂ ಆಗೋದಿಲ್ಲ. ಮತ್ತು ಬೆಲೆ ಕಡಿಮೆ ಇರುವಾಗ ಸಹಜವಾಗಿ ಉತ್ಪಾದನೆಯನ್ನು ಪೂರೈಕೆ ಮಾಡೋದನ್ನು ಈ ಸನ್ನಿವೇಶದಲ್ಲಿ ಆಗುವುದಿಲ್ಲ. ಹೀಗೆ ಲಾಭ ಗರಿಷ್ಠಗೊಳಿಸುವ 3 ಷರತ್ತುಗಳಲ್ಲಿ Q1 ಉತ್ಪನ್ನ ಮಟ್ಟದಲ್ಲಿ ಈಡೇರಿವೆ. ಆದ್ದರಿಂದ ಮಾರುಕಟ್ಟೆಯ ಬೆಲೆ P1ನಲ್ಲಿ ಉದ್ಯಮಿ ಘಟಕವು ಉತ್ಪನ್ನ ಮಟ್ಟವನ್ನು Q1ಗೆ ಸಮನಾಗಿರುತ್ತದೆ. ರೇಖಾಚಿತ್ರ. ಅದೇ ರೀತಿ ಪ್ರಕರಣ 2ದಲ್ಲಿ ನೋಡಿ, ಎರಡು ಪ್ರಕರಣ. P ಬೆಲೆಗಿಂತ ಹೆಚ್ಚು AVC
ಮಾರುಕಟ್ಟೆಯ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಮಾರುಕಟ್ಟೆಯ ಬೆಲೆಯು ಎವಿಸಿ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ಇದ್ದಾಗ ಲಾಭ ಗರಿಷ್ಠಗೊಳಿಸುವ ಉದ್ಯಮಿ ಘಟಕದ ಉತ್ಪನ್ನ ಮಟ್ಟವನ್ನು ನಿರ್ಧರಿಸಬೇಕು. ನೋಡಿ, ರೇಖಾಚಿತ್ರದಲ್ಲಿ ಈ ಅನುಸೂಚಿಸಿರುವಂತೆ ಮಾರುಕಟ್ಟೆ ಬೆಲೆಯು P2 ಎಂದು ಭಾವಿಸೋಣ. ಇದು ಎವಿಸಿಯ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ಇದೆ. ಅಲ್ಪಾವಧಿಯಲ್ಲಿ ಲಾಭ ಗರಿಷ್ಠಗೊಳಿಸುವ ಉದ್ಯಮಿ ಘಟಕದ ಉತ್ಪನ್ನ ಮಟ್ಟವು ಧನಾತ್ಮಕವಾಗಿದ್ದಾಗ ಮಾರುಕಟ್ಟೆ ಬೆಲೆಯು ಎವಿಸಿಗಿಂತ ಅಧಿಕವಾಗಿರಬೇಕು ಅಥವಾ ಸಮನಾಗಿರಬೇಕು. ಆದ್ದರಿಂದ ಮಾರುಕಟ್ಟೆ ಬೆಲೆ P2 ಆಗಿದ್ದಾಗ ಉದ್ಯಮಿ ಘಟಕವು ಶೂನ್ಯ ಉತ್ಪನ್ನವನ್ನು ಉತ್ಪಾದಿಸುತ್ತದೆ. ಉದ್ಯಮಿ ಘಟಕದ ಪೂರೈಕೆ ರೇಖೆಯು SMC ಏರಿಕೆ ಗತಿಯನ್ನು ಹೊಂದಿರುವ ಎವಿಸಿ ಕನಿಷ್ಠ ಪ್ರಮಾಣಕ್ಕಿಂತ ಮೇಲಿನ ಭಾಗವಾಗಿರುತ್ತದೆ. SMC ರೇಖೆ ಗಾಢವಾದ ಭಾಗವು ಉದ್ಯಮಿ ಘಟಕದ ಪೂರೈಕೆ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ನೋಡಿ, ಪ್ರಶ್ನೆ 2ರಲ್ಲಿ ಪೈಪೋಟಿಯಲ್ಲಿ ಉದ್ಯಮಿ ಘಟಕ ಒಂದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮಿ ಘಟಕವೊಂದನ್ನು ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಹೇಳಿದ್ದಾನೆ. ಉತ್ತರ: ಒಟ್ಟು ಆದಾಯ. ಒಂದು ಉದ್ಯಮಿ ಘಟಕವು ತಾನು ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತದೆ. ಉತ್ಪನ್ನದ ಪ್ರತಿ ಘಟಕದ ಬೆಲೆ P ಮತ್ತು ಮಾರಾಟ ಮಾಡಿದ ಸರಕಿನ ಪ್ರಮಾಣ Q. ಎಂದಾದರೆ ಸರಕಿನ ಮಾರುಕಟ್ಟೆ ಬೆಲೆಯನ್ನು P ಉದ್ಯಮಿ ಘಟಕದ ಉತ್ಪನ್ನ ಪ್ರಮಾಣದಿಂದ Q ಗುಣಿಸಿದಾಗ ಬರುವುದೇ ಉದ್ಯಮಿ ಘಟಕದ ಒಟ್ಟು ಆದಾಯ ಎಂದು ವ್ಯಾಖ್ಯಾನಿಸಬಹುದು. ಇಲ್ಲಿ TR = P × Q ಅಂದರೆ ಉದ್ಯಮಿ ಘಟಕದ ಉತ್ಪನ್ನದ ಎಲ್ಲ ಘಟಕಗಳ ಮಾರಾಟ ಮಾಡಿ ಗಳಿಸುವ ಮೊತ್ತವನ್ನು ಒಟ್ಟು ಆದಾಯ ಎನ್ನುತ್ತೇವೆ. ಇಲ್ಲಿ ರೇಖಾಚಿತ್ರ OX ರೇಖೆಯಲ್ಲಿ ಉತ್ಪನ್ನ ಮಟ್ಟವನ್ನು ಮತ್ತು OI ರೇಖೆಯಲ್ಲಿ ಆದಾಯ ಮಾಪನವನ್ನು ಮಾಡಲಾಗಿದೆ. ರೇಖಾ ಚಿತ್ರದಲ್ಲಿರುವ TR
ರೇಖೆ ಉದ್ಯಮಿ ಘಟಕದ ಒಟ್ಟು ಆದಾಯ ರೇಖೆಯನ್ನು ಪ್ರತಿನಿಧಿಸುತ್ತದೆ. ಉತ್ಪನ್ನವು ಶೂನ್ಯ ಆಗಿದ್ದಾಗ ಉದ್ಯಮಿ ಘಟಕದ ಒಟ್ಟು ಆದಾಯವು ಶೂನ್ಯವಾಗಿರುತ್ತದೆ. ಆದ್ದರಿಂದ ಒಟ್ಟು ಆದಾಯದ ರೇಖೆಯು ಶೂನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಉತ್ಪನ್ನ ಪ್ರಮಾಣ ಹೆಚ್ಚಾದಂತೆ ಒಟ್ಟು ಆದಾಯ ಹೆಚ್ಚಾಗುತ್ತದೆ. ಅಂದರೆ TR ಏರ್ಮುಖ ಸರಳ ರೇಖೆಯಾಗಿದೆ. ಇಲ್ಲಿ ನೋಡಿ, ಇದು ನಾವು OYದಲ್ಲಿ ಏನು ಅಳೀತಾ ಇದ್ದೇವೆ? OYದಲ್ಲಿ ಆದಾಯ ಅಳೀತಾ ಇದ್ದೇವೆ. OXದಲ್ಲಿ ಏನು ಅಳೀತಾ ಇದ್ದೇವೆ? Q ಉತ್ಪನ್ನವನ್ನು ಅಳೀತಾ ಇದ್ದೇವೆ. ಈ ರೇಖಾಚಿತ್ರ ಏನಿದೆ, ಈ ರೇಖಾಚಿತ್ರ TR ಅಂದರೆ ಟೋಟಲ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಒಟ್ಟು ಆದಾಯ. ಆದಾಯ ಇಲ್ಲಿ ನೋಡ್ರಿ, ಆದಾಯ ಮತ್ತು ಉತ್ಪನ್ನ ಎರಡೂ ಕೂಡ 0ದಿಂದ ಪ್ರಾರಂಭವಾಗಿದೆ. ಇಲ್ಲಿ ಉತ್ಪಾದನೆ ಹೆಚ್ಚಾಗಕ್ಕೆ ಹೋದಂತೆ ಆದಾಯನೂ ಕೂಡ ಏನಾಗ್ತದೆ? ಹೆಚ್ಚಾಗ್ತದೆ. ಇಲ್ಲಿ ಉತ್ಪನ್ನ ಶೂನ್ಯ ಇದ್ದಾಗ ಉದ್ಯಮಿ ಘಟಕದ ಒಟ್ಟು ಆದಾಯವು ಕೂಡ ಏನಿರ್ತದೆ? ಶೂನ್ಯವಾಗಿರುತ್ತದೆ. ಹೌದಾ? ಇಲ್ಲಿ ಶೂನ್ಯವಾಗಿರುತ್ತದೆ. ಒಟ್ಟು ಆದಾಯ ರೇಖೆ 0ನಿಂದ ಅಂದರೆ ಈ 0ನಿಂದ ಆರಂಭವಾಗುತ್ತದೆ. ಉತ್ಪನ್ನದ ಪ್ರಮಾಣ ಹೆಚ್ಚಾದಂತೆ ಅಂದರೆ ಈ ಪ್ರಮಾಣ ಹೆಚ್ಚಾದಂತೆ ಒಟ್ಟು ಆದಾಯ ಕೂಡ ಏನು ಹೆಚ್ಚಾಗುತ್ತದೆ. ಹೀಗೆ ನೋಡಿ, ಇದು ಇಷ್ಟು ಉತ್ಪನ್ನ ಆದರೆ ಮತ್ತೆ ಎಷ್ಟು ಆದಾಯವನ್ನು ಹೆಚ್ಚಾಗ್ತದೆ. ಇವೆರಡು ಈ ಪಾಯಿಂಟ್ದಲ್ಲಿ ಬರ್ತಕ್ಕಂಥವು. ತೋರಿಸ್ತಾ ಇದ್ದೀನಿ ರೇಖಾಚಿತ್ರ. ಹೀಗೆ TR ಏರುಮುಖವಾಗಿರುತ್ತದೆ. TR ಏನಾಗಿದೆ? ಏರುಮುಖವಾಗಿರುತ್ತದೆ. ಇದು ಒಂದು. ಎರಡನೇದು ಸರಾಸರಿ ಆದಾಯ. ಉದ್ಯಮಿ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಮಾರಾಟದಿಂದ ಪಡೆಯುವ ಒಟ್ಟು ಆದಾಯವೇ ಸರಾಸರಿ ಆದಾಯವಾಗಿದೆ. ಒಟ್ಟು ಆದಾಯದ TR ಮಾರಾಟದ ಮಾಡಿದ ಉತ್ಪನ್ನದ ಘಟಕಗಳ ಸಂಖ್ಯೆಯಿಂದ Qವನ್ನು ಭಾಗಿಸಿ ಸರಾಸರಿ ಆದಾಯ AR ಅನ್ನು ಪಡೆಯಬಹುದು. AR ಈಕ್ವಲ್ ಟು TR ಭಾಗಿಲೆ Q ಅಥವಾ AR ಈಕ್ವಲ್ ಟು P ಇಂಟು Q ಬಾರ್ Q ಈಕ್ವಲ್ ಟು P. ನೋಡಿ, ಈ ರೇಖಾಚಿತ್ರದಲ್ಲಿ OX ರೇಖೆ ಉತ್ಪನ್ನವನ್ನು ಮತ್ತು OY ರೇಖೆಯಲ್ಲಿ ಬೆಲೆಯನ್ನು ಗುರುತಿಸಲಾಗಿದೆ. ಮಾರುಕಟ್ಟೆಯ ಬೆಲೆ P ನಿಗದಿಯಾಗಿದ್ದು ಮಾರಾಟದ ಪ್ರಮಾಣವನ್ನು ಸೂಚಿಸುವ ಸಮಾನಾಂತರ ಸರಳ ರೇಖೆಯನ್ನು ಪಡೆಯಬಹುದು. ಇದನ್ನು ಬೆಲೆ ರೇಖೆ ಎನ್ನುತ್ತೇವೆ. ಬೆಲೆ ರೇಖೆ ಲಂಬಾಂತರ ಎತ್ತರವು OP ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ, OYದಲ್ಲಿ ನಾವು ಏನು ಅಳೀತಾ ಇದ್ದೇವೆ ಅಂತಂತಂದರೆ ಬೆಲೆಯನ್ನು ಅಳೀತಾ ಇದ್ದೇವೆ. OXದಲ್ಲಿ ಏನು ಅಳೀತಾ ಇದ್ದೇವೆ? Q ಉತ್ಪನ್ನದ ಪ್ರಮಾಣವನ್ನು ಅಳೀತಾ ಇದ್ದೇವೆ. ಇಲ್ಲಿ P ಅಂತಕ್ಕಂಥದ್ದು
ಮಾರುಕಟ್ಟೆಯ ಬೆಲೆ ಮತ್ತು AR ಎವರೇಜ್ ರೆವಿನ್ಯೂ ಎರಡನ್ನು ಇಲ್ಲಿ ಅಳಿತಾ ಇದ್ದೇವೆ. ಅಂದರೆ ಪಿ ಅಂತಕ್ಕಂಥದ್ದು ಮಾರುಕಟ್ಟೆಯ ಬೆಲೆ ಮತ್ತು ಬೆಲೆ ರೇಖೆ ಎರಡು ಇದನ್ನು ಅಳಿತಿದೆ. ಇಲ್ಲಿ ಜೀರೋ ಆದಾಯ ಇದ್ದಾಗ ಮಾರುಕಟ್ಟೆ ಬೆಲೆಯು ಕೂಡ ಪಿ ಇದೆ. ಇಲ್ಲಿ ಜೀರೋಲಿಂದ 1, 2, 3, 4 ಈ ಉತ್ಪನ್ನ ಎಷ್ಟೇ ಹೆಚ್ಚಾದರೂ ಕೂಡ ಮಾರುಕಟ್ಟೆ ಬೆಲೆ ಹತ್ತೇ ಇದೆ ಅಂತ ಇಟ್ಕೊಳ್ಳಿ. 0 ಇದ್ದಾಗೂ ಹತ್ತಿದೆ, 1 ಇದ್ದಾಗೂ ಹತ್ತಿದೆ, 2 ಇದ್ದಾಗೂ ಹತ್ತಿದೆ, 3 ಇದ್ದಾಗೂ ಹತ್ತಿದೆ, 4 ಇದ್ದಾಗೂ ಹತ್ತಿದೆ. ಈಗ ಇದನ್ನು ನಿಮಗೆ ಎಕ್ಸಾಂಪಲ್ದಲ್ಲಿ ನಾನು ಹೇಳ್ತಾ ಇದ್ದೀನಿ. ಪಿ ಬೆಲೆ 20 ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಸಾರಿ 10 ಇದೆ ಅಂತ ಇಟ್ಕೊಳ್ರಿ. ಉತ್ಪನ್ನ ಪ್ರೊಡಕ್ಷನ್ ಕ್ವಾಂಟಿಟಿ ಅಂತ, ಕ್ವಾಂಟಿಟಿ 0 ಇದ್ದಾಗೂ ಕೂಡ 10, 1 ಇದ್ದಾಗೂ ಕೂಡ 10, 2 ಇದ್ದಾಗೂ ಕೂಡ 10, 3 ಇದ್ದಾಗೂ ಕೂಡ 10, ಈ 4 ಇದ್ದಾಗೂ ಕೂಡ 10. ಇದನ್ನು ನಾವು ಸರಾಸರಿ ಆದಾಯ ಅಂತ ಕರಿತೀವಿ. ಏನಾಗ್ತದೆ ಅದನ್ನು ನಾವು ಏನಂತ ಕರಿತೀವಿ? ಸರಾಸರಿ ಆದಾಯ. ಇನ್ನು ನೋಡಿ, ಈ ರೇಖಾಚಿತ್ರ ಸಮಾನಾಂತರವಾಗಿದೆ. ಇದು ಏನಾಗಿದೆ? ರೇಖಾಚಿತ್ರ ಸಮಾನಾಂತರವಾಗಿದೆ. ಮೂರನೇ ಪ್ರಶ್ನೆ, ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಮಾರುಕಟ್ಟೆ ಪೂರೈಕೆ ರೇಖೆಯು ಮಾರುಕಟ್ಟೆ ಬೆಲೆಯ ವಿವಿಧ ಮೌಲ್ಯಗಳಲ್ಲಿ ಮಾರುಕಟ್ಟೆಯಲ್ಲಿರುವ ಎಲ್ಲ ಉದ್ಯಮಿ ಘಟಕಗಳ ಉತ್ಪಾದಿಸುವ ಸಮಗ್ರ ಉತ್ಪನ್ನ ಮಟ್ಟವನ್ನು ಸೂಚಿಸುತ್ತದೆ. ಅಂದರೆ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲ ಉದ್ಯಮಿಗಳು ಘಟಕಗಳ ಸರಕಿನ ಪೂರೈಕೆ ಮೊತ್ತವೇ ಮಾರುಕಟ್ಟೆಯ ಪೂರೈಕೆಯಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಉದ್ಯಮಿ ಘಟಕ 1 ಮತ್ತು ಉದ್ಯಮಿ ಘಟಕ 2 ಎರಡು ಉದ್ಯಮಿ ಘಟಕಗಳಿವೆ ಎಂದು ಭಾವಿಸಿಕೊಂಡು ಎರಡು ಉದ್ಯಮಿ ಘಟಕಗಳ ಭಿನ್ನವಾದ ವೆಚ್ಚದ ರೇಖೆಯನ್ನು ಹೊಂದಿರುತ್ತವೆ. ಮಾರುಕಟ್ಟೆ ಬೆಲೆ P1 ಗಿಂತ ಕಡಿಮೆ ಇದ್ದಾಗ ಉದ್ಯಮಿ ಘಟಕ 1 ಏನನ್ನು ಉತ್ಪಾದಿಸುವುದಿಲ್ಲ. ಇದೇ ರೀತಿ ಮಾರುಕಟ್ಟೆ ಬೆಲೆ P2 ಗಿಂತ ಕಡಿಮೆ ಇದ್ದಾಗ ಉದ್ಯಮಿ ಘಟಕ 1 ಏನನ್ನು ಉತ್ಪಾದಿಸುವುದಿಲ್ಲ. ಇದೇ ರೀತಿ ಮಾರುಕಟ್ಟೆ P2 ಗಿಂತ ಕಡಿಮೆ ಇದ್ದಾಗ ಉದ್ಯಮಿ ಘಟಕ ಏನನ್ನು ಉತ್ಪಾದಿಸುವುದಿಲ್ಲ. ಇಲ್ಲಿ ನೋಡಿ, ಉದ್ಯಮಿ ಘಟಕ
ಅಂತಂದರೆ ಘಟಕ 1 ಘಟಕ 2. ಇಲ್ಲಿ ಎ ಉದ್ಯಮಿಯನ್ನು ಅಂತ ಇಟ್ಕೊಳ್ಳಿ, ಇಲ್ಲಿ ಬಿ ಉದ್ಯಮಿಯನ್ನು ಅಂತ ಇಟ್ಕೊಳ್ಳಿ. ಈ ಒಂದು ಉದ್ಯಮಿಗಳು OYದಲ್ಲಿ ಏನು ಅಳೀತಾ ಇದ್ದೇವೆ, ಬೆಲೆಯನ್ನು ಅಳೀತಾ ಇದ್ದೇವೆ. ಇಲ್ಲಿ OXದಲ್ಲಿ ಏನು ಅಳೀತಾ ಇದ್ದೇವೆ, ಉತ್ಪನ್ನಗಳನ್ನು ಅಳೀತಾ ಇದ್ದೇವೆ. ಉತ್ಪನ್ನ ಬೆಲೆ. ನೋಡಿ, ಎ ಉದ್ಯಮಿ ಇಲ್ಲಿ P1 ಮಾರುಕಟ್ಟೆ ಬೆಲೆ, P2 ಮಾರುಕಟ್ಟೆ ಬೆಲೆ, P3 ಕೂಡ ಮಾರುಕಟ್ಟೆ ಬೆಲೆ. ಇಲ್ಲಿ ಮಾರುಕಟ್ಟೆ ಬೆಲೆ P1 ಗಿಂತ ಕಡಿಮೆ ಇದ್ದಾಗ ಉದ್ಯಮಿ ಘಟಕ 1 ಏನನ್ನು ಉತ್ಪಾದಿಸುವುದಿಲ್ಲ. ಇಲ್ಲಿ ನೋಡಿ, ಇದನ್ನು ಈ ರೇಖೆ ಏನಿದೆಯಲ್ಲ, ಈ ರೇಖೆ ಮಾರುಕಟ್ಟೆಯ ಪೂರೈಕೆ ರೇಖೆ ಅಂತ ನಾವು ಕರಿತೀವಿ. ಹೌದಾ? ಈ ಮಾರುಕಟ್ಟೆಯ ಪೂರೈಕೆ ರೇಖೆಯಲ್ಲಿ P1 ಬೆಲೆ ಇದ್ದಾಗ ಏನನ್ನು ಉತ್ಪಾದಿಸುವುದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಉತ್ಪಾದಿಸುವುದಿಲ್ಲ. ಆದರೆ P2 ಇಲ್ಲಿದೆ ಮತ್ತು P3 ಇಲ್ಲಿದೆ. ಇಲ್ಲಿ ನೋಡಿ, ಈ ಒಂದು P3 ಬೆಲೆಯಲ್ಲಿ ಎ ಉದ್ಯಮಿ ಘಟಕ Q3 ಅಂತಕ್ಕಂಥದ್ದು ಉತ್ಪಾದನೆ ಮಾಡ್ತಾ ಇದ್ದಾನೆ. ಇದು ಎ ಉದ್ಯಮಿ ಘಟಕ. ಬಿ ಉದ್ಯಮಿ ಘಟಕ ಏನು ಮಾಡ್ತಾನೆ ಅಂತಂದರೆ, ಬೆಲೆ P2 ಗಿಂತ ಕಡಿಮೆ ಇದ್ದಾಗ ಉದ್ಯಮಿ ಘಟಕ ಏನನ್ನು ಉತ್ಪಾದಿಸುವುದಿಲ್ಲ. ಈ P2 ಗಿಂತ ಇಲ್ಲದಲ್ಲ, ಇದು ಈ ರೇಖೆ P2 ಗಿಂತ ಇದ್ರ ಕೆಳಗಡೆ ಅದಲ್ಲ ಕಡಿಮೆ ಇದ್ದಾಗ ಏನು ಮಾಡ್ತಾನೆ ಅಂತಂದರೆ, ಇವನು ಕೂಡ ಏನೇನು ಉತ್ಪಾದಿಸುವುದಿಲ್ಲ. ಈ ಒಂದು Q1 Q2ದಲ್ಲಿ ಮಾತ್ರ ಉತ್ಪಾದನೆ ಮಾಡ್ತಾನೆ ಇವ, Q4ದಷ್ಟು. ನೋಡಿ, ಒಂದನೇದು P1 ಗಿಂತ ಕಡಿಮೆ ಇದ್ದಾಗ ಏನು ಉತ್ಪಾದನೆ ಮಾಡೋದಿಲ್ಲ ಎ ಉದ್ಯಮಿ. ಬಿ ಉದ್ಯಮಿ Q2 ಗಿಂತ ಕಡಿಮೆ ಇದ್ದಾಗ ಏನು ಉತ್ಪಾದನೆ ಮಾಡೋದಿಲ್ಲ. ಇವರೆರಡೂ ಕೂಡ ಎ ಉದ್ಯಮಿ ಪ್ಲಸ್ ಬಿ ಉದ್ಯಮಿ ಇಬ್ಬರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಈ ರೇಖೆಯಲ್ಲಿ ಅಂದರೆ Q3ಯಲ್ಲಿ ಇದು ಏನು ಹೇಳ್ತದೆ ಅಂತಂತಂದರೆ, ಈ ಒಂದು ಮಾರುಕಟ್ಟೆ ಪೂರೈಕೆ. ಈ ಮಾರುಕಟ್ಟೆ ಪೂರೈಕೆಯಲ್ಲಿ ಯಾರೇ ಎಲ್ಲೇ ಉತ್ಪಾದನೆ ಮಾಡಿದ್ರೂ ಕೂಡ ಅವ್ರು ಏನು ಮಾಡಬೇಕಂತಂದರೆ, ಎ ಉದ್ಯಮಿ ಪ್ಲಸ್ ಬಿ ಉದ್ಯಮಿ ಇಬ್ಬರು ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಎ ಉದ್ಯಮಿದು ಇಲ್ಲಿಂದ ಪ್ರಾರಂಭವಾಗಿ ಅಂದರೆ ಒಂದರ ಪಿ ಬೆಲೆ ಅಲ್ರಿ, ಪಿ ಬೆಲೆ
ಒಂದರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಉತ್ಪಾದಿಸ್ತಾ ಇದ್ದಾನೆ. ಅದೇ ಬಿ ಉದ್ಯಮಿ P2 ರಿಂದ ಪ್ರಾರಂಭವಾಗಿ ಈ P3 ವರೆಗೆ ಉತ್ಪಾದಿಸ್ತಾನೆ. ಇವರಿಬ್ಬರು ಉತ್ಪಾದಿಸ್ತಕ್ಕಂಥದ್ದು ಈ ಒಂದು ಮಾರುಕಟ್ಟೆ ರೇಖೆ ಅಂತ ಉತ್ಪಾದನೆ ಪ್ರಮಾಣದಲ್ಲಿ ಕರೀತೇವೆ. Q5 ಅಷ್ಟು ಉತ್ಪಾದನೆ ಮಾಡ್ತಾರೆ. ಈ ಒಂದು ಎಸ್ ಅಂದರೆ ಸಪ್ಲೈ ಮಾರ್ಕೆಟ್ ಅಂತಕ್ಕಂಥದ್ದು, ಹೌದಾ. SM ಅಂತಕ್ಕಂದರೆ ಮಾರುಕಟ್ಟೆಯ ಪೂರೈಕೆ. ಇದಕ್ಕೆ ನಾವು SM ಅಂತಂದರೆ ಸಪ್ಲೈ ಮಾರ್ಕೆಟ್ ಅಂತ ಕರಿತೀವಿ. ಸಪ್ಲೈ ಮಾರ್ಕೆಟ್ ಇದು ಮಾರುಕಟ್ಟೆಯ ಪೂರೈಕೆ ರೇಖೆ. ಮಾರುಕಟ್ಟೆಯ ಪೂರೈಕೆ ರೇಖೆ. ಈ ರೀತಿ ಮಾರುಕಟ್ಟೆಯ ಪೂರೈಕೆ ರೇಖಾಚಿತ್ರವನ್ನು ಇಲ್ಲಿ ಇಷ್ಟೇ ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಇನ್ನೂ ಕೂಡ ಒಂದು ಎಕ್ಸಾಂಪಲ್ ಇದನ್ನೇ, ಎ ವ್ಯಕ್ತಿ ಮತ್ತು ಪ್ಲಸ್ ಬಿ ವ್ಯಕ್ತಿ ಇಬ್ಬರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಅವರು ಮಾರುಕಟ್ಟೆಗೆ ತರಲೇಬೇಕು. ಇವ ಉತ್ಪಾದನೆ ಮಾಡಿದ್ದು ಕೂಡ ಮಾರ್ಕೆಟ್ಗೆ ಬರ್ತದೆ, ಇವ ಉತ್ಪಾದನೆ ಮಾಡಿದ್ದು ಕೂಡ ಮಾರುಕಟ್ಟೆಗೆ ಬರ್ತದೆ. ಈ ಎ ಮತ್ತು ಪಿ ಇಬ್ಬರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಬರುವುದರಿಂದ ಅದನ್ನು ನಾವು ಮಾರುಕಟ್ಟೆಯ ಪೂರೈಕೆ ರೇಖೆ ಅಂತ ಕರೀತೇವೆ.